ಮುಂದಿನ ಕಾರ್ಯಗಳಲ್ಲಿ ನನ್ನ ಆಗಿನ ಕಾರ್ಯದ ಸಂಬಂಧವನ್ನು ಕಟ್ಟಬೇಡ, ಅದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ನಾನು ಕೂಡ ನನ್ನ ಮನಸ್ಸಿನಲ್ಲಿ ಮೂಡಿದ ಎಲ್ಲ ದುರಾಲೋಚನೆಗಳೆಲ್ಲ ತಪ್ಪು, ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಗಿದೆ. ಅದರಿಂದಾಗಿ ಬುದ್ಧಿಮೋಹೇನ ಮಾಂ ಬಲಾತ್, ಬುದ್ಧಿಯ ಮೋಹಕ್ಕೊಳಗಾಗಿ ಇದು ಸರಿಯಾದ ಸಮಯ, ಹೀಗೆ ಎಲ್ಲವನ್ನು ಸೇರಿಸಿ ನಿಶೇಷವಾಗಿ ಮಟ್ಟ ಹಾಕಬೇಕು ಅಂತನ್ನುವ ಆಲೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡ. ಯುಗಪದ್ವಿಹಿತಂ ತಾತನ ಮನ್ಯೇ ಸುಖಮಾವಯೋ. ಬಹುಶಃ ನಮಗೆ ಈ ಸೌಹಾರ್ದಂ ಭಾತೃಯುಕ್ತಂ ಹಿ ತದಿತಂ ತಾತನಾನ್ಯಥಾ. ಒಂದು ವೇಳೆ ನಮ್ಮಿಬ್ಬರಲ್ಲೂ ಮನಸ್ಸು ಚೆನ್ನಾಗಿದ್ದಿದ್ರೆ ಇಬ್ಬರು ಕೂಡಿ ಈ ರಾಜ್ಯವನ್ನು ಆಳ್ಬೋದಿತ್ತು. ವಿಧಿಗೆ ಅದು ಇಷ್ಟ ಇರಲಿಲ್ಲ ಅನಿಸುತ್ತೆ. ನಾವು ಜೊತೆಗೂಡಿ ಬಲಿಷ್ಠವಾದ ರಾಜ್ಯವನ್ನು ಇನ್ನೂ ಕಟ್ಟಬಹುದಿತ್ತು. ನಾನೇ ಅದರಲ್ಲಿ ದುಡುಕಿದ್ದು, ನಿನ್ನ ತಪ್ಪೇನೂ ಇಲ್ಲ. ನನಗೇನೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಕಾಶ ಇದ್ದಲ್ಲೆಲ್ಲ ತಾರೆ ಬಾಯಿ ಬಿಟ್ಟು ಹೇಳಿದಾಗಲೂ ಕೂಡ ಅವಳು ಹೇಳಿದ್ಲು. ಇಬ್ಬರೂ ಸ್ನೇಹ ಚಾಚಿಕೊಂಡು ಪರಸ್ಪರವನಿಗೇನು ಕೊಡಬೇಕು ಅಂತ ಕೊಟ್ಟು ಅದು ಹತ್ತಿರಕ್ಕೆ ಕರೆದು ಜೊತೆಯಾಗಿ ಬಾಳಿ. ಯಾಕೆಂದರೆ ಗೆಳೆತನ ಅನ್ನೋದಕ್ಕಿಂತ ಹೆಚ್ಚು ಬಂಧುತ್ವ ಅನ್ನೋದು ಮೊದಲು ಸಿಗುವಂಥದ್ದು. ಗೆಳೆತನ ಸಿಕ್ಕಿದರೆ ಸಿಕ್ಕಿತು, ಇಲ್ಲ ಅಂದರೆ ಇಲ್ಲ. ಆದರೆ ಬಂಧುತ್ವ, ಅಣ್ಣ ತಮ್ಮಂದರು ದೇವರೇ ಕೊಟ್ಟ ಬಂಧ. ಅದು ಉಳಿದದ್ದೆಲ್ಲ ನಾವು ಆಮೇಲೆ ತೆಗೆದುಕೊಳ್ಳುವಂತಹ ಬಂಧ. ಹಾಗಾಗಿ ಎಲ್ಲ ಅಪರೂಪದ ಸಂಗತಿಗಳು ಒಟ್ಟಿಗೆ ಇರುವಾಗ ಅದನ್ನು ದೂರ ಕಟ್ಟಿ ಆಮೇಲೆ ನನ್ನನ್ನು ಯಾರೂ ಮಾತಾಡಿಸೋರಿಲ್ಲ, ಆಮೇಲೆ ನನ್ನನ್ನು ಯಾರೂ ಕೇಳೋರಿಲ್ಲ ಅಂತ ಹೀಗೆ ವ್ಯಥೆ ಪಡುವುದರಲ್ಲಿ ಅರ್ಥ ಇಲ್ಲ ಅನ್ನುವ ರೀತಿಯಲ್ಲಿ ಅವಳು ಎಲ್ಲ ಬುದ್ಧಿವಾತಗಳನ್ನು ಹೇಳಿದಾಗಲೂ ನಾನು ಅದನ್ನು ದೂರಕ್ಕಿಟ್ಟು ತುಂಬ ನಿರ್ಲಕ್ಷ್ಯ ಮಾಡಿದೆ. ಆ ನಿರ್ಲಕ್ಷ್ಯತನಕ್ಕೆ ಈಗ ಫಲವನ್ನು ಅನುಭವಿಸ್ತಾ ಇದ್ದೇನೆ. ಆವಯೋಹೋ ಸುಖಂ ಮನ್ನಿ, ನಾವಾಗ ಒಟ್ಟಿಗಿದ್ದಿದ್ರೆ ಸಂತೋಷವಾಗಿ ರಾಜ್ಯವನ್ನು ಆಳಬಹುದಿತ್ತು.